ಗೆಳೆಯರೇ, ಮಹಾಸತ್ಯಕ್ಕೆ ಸ್ವಾಗತ ಸುಸ್ವಾಗತ. ನಾನು ಪ್ರದೀಪ್. ಇಂದು ನಾನು ಉಡುಪಿಯ ಅತ್ರಾಡಿ ಪರೇಕದ ಶ್ರೀ ಮಹಾಲಿಂಗೇಶ್ವರ ಮಹಾಗಣಪತಿ ದೇವಸ್ಥಾನದಲ್ಲಿ ವಿರಾಜಮಾನನಾಗಿರುವ ನಂದಿ ಮಹಾರಾಜನ ಬಗ್ಗೆ ಹೇಳಲು ಉತ್ಸುಕನಾಗಿದ್ದೇನೆ. ನೀವೆಲ್ಲರೂ ನಮ್ಮ ಮಹಾಸತ್ಯ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿರಿ, ಕಮೆಂಟ್ಸ್ ಮಾಡಿ. ನಿಜವಾಗಿಯೂ ಅತ್ರಾಡಿ ಪರೇಕದ ಈಶ್ವರ ದೇವಸ್ಥಾನದ ದೇವರ ಎದುರಿನಲ್ಲಿರುವ ನಂದಿಯು ಇದು ಇಲ್ಲಿಯದ್ದು ಅಲ್ಲವೇ ಅಲ್ಲವಂತೆ. ಇದು ಸುಮಾರು 50ರಿಂದ 55 ವರ್ಷಗಳ ಹಿಂದೆ ಪರೇಕದ ಕಾಡಿನಲ್ಲಿ ಸ್ಥಳೀಯರಿಗೆ ಸಿಕ್ಕಿದ್ದಂತೆ. ಊರವರು ಹಾಗೂ ದೇವಸ್ಥಾನದ ಆಡಳಿತ ಮಂಡಳಿಯವರು ಈ ನಂದಿಯನ್ನು ತಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದರಂತೆ. ಇದು ನಿಜವಾಗಿಯೂ ನಡೆದ ಸತ್ಯ ಘಟನೆ. ಹಾಗಾದರೆ ಈ ನಂದಿಯು ಎಲ್ಲಿಯದ್ದು, ಎಲ್ಲಿಂದ ಬಂತು, ಕಾಡಿನಲ್ಲಿ ಹೇಗೆ ಅನಾಥವಾಗಿ ಯಾಕೆ ಬಿದ್ದುಕೊಂಡಿತ್ತು ಎಂಬ ಸಂಶಯ ನಮ್ಮನ್ನು ಕಾಡದಿರದು. ಉಡುಪಿಗೆ ಬಂದಾಗ ನೀವೆಲ್ಲರೂ ಉಡುಪಿಯ ಕೃಷ್ಣನ ದರ್ಶನಕ್ಕೆಂದು ಹೋಗುವುದು ಸಾಮಾನ್ಯ. ಆ ದೇವಸ್ಥಾನದ ವಠಾರದಲ್ಲಿ ಕರಿಕಲ್ಲಿನಿಂದ ಕಟ್ಟಲ್ಪಟ್ಟಿರುವ ಸುಮಾರು 5,000 ವರ್ಷಗಳ ಪುರಾತನ ದೇವಸ್ಥಾನವೊಂದನ್ನು ನಾವು ಕಾಣುತ್ತೇವೆ. ಅದುವೇ ಶ್ರೀ ಅನಂತೇಶ್ವರ ದೇವಸ್ಥಾನ. ಇದನ್ನು ಬಂಟರ ಒಡ್ಡೇರು ಮನೆತನದ ಅರಸರು 5,000 ವರ್ಷಗಳ ಹಿಂದೆ ಕಟ್ಟಿಸಿದರು ಎಂದು ತಿಳಿದು ಬರುತ್ತದೆ. ಈ ಅನಂತೇಶ್ವರ ದೇವರ ನಂದಿಯೇ ಇದು ಎಂದು ತಿಳಿದು ಬಂದಿದೆ. ಈಗ ಈ ಅನಂತೇಶ್ವರ ದೇವಸ್ಥಾನದಲ್ಲಿ ನಂದಿಯು ಇಲ್ಲವಾಗಿದೆ. ಸುಮಾರು 700ರಿಂದ 750 ವರ್ಷಗಳ ಹಿಂದೆ ಮಧ್ವಾಚಾರ್ಯರಿಂದ ದ್ವೈತ ಮತ ಸ್ಥಾಪನೆಯಾಯಿತು. ಇವರ ಅನುಯಾಯಿಗಳನ್ನು ಮಾಧ್ವ ವೈಷ್ಣವ ಬ್ರಾಹ್ಮಣರು ಎನ್ನುತ್ತಾರೆ. ಇವರುಗಳು ಮತಾಂಧರಾಗಿ ರಾತ್ರಿಯಲ್ಲಿ ಉಡುಪಿಯ ಅನಂತೇಶ್ವರ ದೇವರ ನಂದಿಯನ್ನು ಕಿತ್ತು ಪರೇಕದ ಕಾಡಿನಲ್ಲಿ ಮಠಾಧೀಶರ ಆಣತಿಯಂತೆ ಎಸೆದರು ಎಂದು ತಿಳಿದು ಬರುತ್ತದೆ. ಈ ಮಧ್ವ ಬ್ರಾಹ್ಮಣರು ಮತಾಂಧರು. ಇವರು ವೈಷ್ಣವ ದೇವರುಗಳನ್ನು ಮಾತ್ರ ಪೂಜಿಸುತ್ತಾರೆ. ಅಂದರೆ ವಿಷ್ಣು, ಕೃಷ್ಣ, ರಾಮ ಮುಂತಾದ ದೇವರುಗಳಿಗೆ ಮಾತ್ರ ಪೂಜೆ ಸಲ್ಲಿಸುತ್ತಾರೆ. ಅನ್ಯ ದೇವರುಗಳನ್ನು, ಶೈವ ದೇವರುಗಳನ್ನು ಇವರು ಪೂಜಿಸಲು ಇಷ್ಟಪಡುವುದಿಲ್ಲ. ಅಂದರೆ ಈಶ್ವರ, ಪಾರ್ವತಿ, ಸುಬ್ರಹ್ಮಣ್ಯ, ಶಾರದೆ, ನಾಗಬ್ರಹ್ಮ ಇವರುಗಳಿಗೆ ಪೂಜೆ ಸಲ್ಲಿಸಲು ಸುತರಾಂ ಒಪ್ಪುವುದಿಲ್ಲ, ಇಷ್ಟಪಡುವುದಿಲ್ಲ, ಪೂಜೆಯನ್ನು ಮಾಡುವುದಿಲ್ಲ. ಮಾಡಿದರೂ ಅದು ಕೃಷ್ಣನಿಗೆ ಸಲ್ಲಿಸುತ್ತಾರೆ. ಹಾಗಾಗಿ ಉಡುಪಿಯ 5,000 ವರ್ಷದ ಅನಂತೇಶ್ವರ ಎಂಬ ಈಶ್ವರ ದೇವರನ್ನು ಮಹಾವಿಷ್ಣುವಾಗಿ ಮತಾಂತರಿಸಲು ಅದಕ್ಕೆ ಬೇಕಾಗಿ ಅದರ ನಂದಿಯನ್ನು ಪರೇಕದ ಕಾಡಿಗೆ ಎಸೆದರು. ನಂತರ ಬಂದ ಮಠಾಧೀಶರುಗಳು ವರ್ಷಕ್ಕೊಮ್ಮೆ ಪರೇಕದ ಈಶ್ವರ ದೇವಸ್ಥಾನಕ್ಕೆ ಭೇಟಿ ನೀಡುವುದು, ನಂದಿಗೆ ಹುರುಳಿ ದೇವರಿಗೆ ದೀಪದ ಎಣ್ಣೆಯನ್ನು ಸಮರ್ಪಿಸುವುದು ಒಂದು ವಾಡಿಕೆಯಾಗಿ ಮಾಡಿಕೊಂಡರು. ಅಯೋಧ್ಯೆಯ ರಾಮನಿಗೆ ಬೇಕಾಗಿ ಬೊಬ್ಬೆ ಹೊಡೆಯುತ್ತಿದ್ದ ಇಲ್ಲಿಯ ಮಠಾಧೀಶರುಗಳು ತಮ್ಮ ಕಾಲಬುಡದಲ್ಲಿಯೇ ಇದ್ದಂಥ 5,000 ವರ್ಷಗಳ ಪುರಾತನ ಅನಂತೇಶ್ವರನ ನಂದಿಗೆ ಮಾಡಿದ ದ್ರೋಹ, ಅನ್ಯಾಯವನ್ನು ಕಂಡರೆ ನಮಗೆ ಅಸಹ್ಯ ಎನ್ನಿಸುತ್ತದೆ. ಹೀಗೆ ಇಲ್ಲಿಗೆ ಬರುವ ಭಕ್ತರು ತಮ್ಮ ಕಷ್ಟ ಹಾಗೂ ಗ್ರಹಚಾರ ದೋಷಗಳನ್ನು ದೂರ ಮಾಡಲು ಮಹಾಲಿಂಗೇಶ್ವರ ಮಹಾಗಣಪತಿ ದೇವರಿಗೆ ಪೂಜೆ ಸಲ್ಲಿಸುತ್ತಾರೆ. ನಂತರ ತಾವು ಹಾಕಿಕೊಂಡು ಬಂದಂತಹ ಚಪ್ಪಲಿಯನ್ನು ಧರಿಸದೆ ಹಾಗೆಯೇ ಬಿಟ್ಟು ಹೋದರೆ ಅವರ ಮನೋಕಾಮನೆ ಈಡೇರುತ್ತದೆ ಎಂಬ ಪ್ರತೀತಿ ಇದೆ. ಆ ಚಪ್ಪಲಿಯು ಉಡುಪಿಯಲ್ಲಿ ನೆಲೆಯಾಗಿರುವ ಮಠಾಧೀಶರ ಕೆನ್ನೆಗೆ ಕನಸಿನಲ್ಲಿ ಹೊಡೆಯುತ್ತದೆಯಂತೆ. ಮಾಧ್ವ ವೈಷ್ಣವ ಬ್ರಾಹ್ಮಣರ ಮತಾಂಧತೆಗೆ ಸಿಲುಕಿ ಈ ಉಡುಪಿ, ಮಂಗಳೂರು ಕಡೆಗಳಲ್ಲಿ ಹಲವಾರು ದೇವಸ್ಥಾನಗಳು ತಮ್ಮ ಮೂಲ ಅಸ್ತಿತ್ವವನ್ನು ಕಳೆದುಕೊಂಡಿವೆ. ಹಲವಾರು ನಾಗಬನಗಳು ಮೂಲ ಸ್ವರೂಪದಿಂದ ವಿರೂಪಗೊಂಡಿವೆ. ಅಂತಹ ಕಥೆಗಳನ್ನು ಮುಂದಿನ ವಿಡಿಯೋದಲ್ಲಿ ಮಹಾಸತ್ಯ ಚಾನೆಲ್ನಲ್ಲಿ ತಮಗೆಲ್ಲರಿಗೂ ತಿಳಿಯಲು ಇಚ್ಛಿಸುತ್ತೇನೆ. ಇದು ಗೆಳೆಯರಿ ಅನಂತೇಶ್ವರ ದೇವರ ಅನಾಥವಾದ ನಂದಿಯ ವ್ಯಥೆಯ ಕಥೆ. ನಿಮಗೆಲ್ಲರಿಗೂ ಈ ಕಥೆ ಇಷ್ಟವಾದರೆ ಲೈಕ್ ಮಾಡಿರಿ. ಮಹಾಸತ್ಯ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಬೆಲ್ ಬಟನ್ ಒತ್ತಿರಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ತುಳುನಾಡು. ನೀವೆಲ್ಲರೂ
ಉಡುಪಿ ಕಡೆ ಬಂದರೆ ಮಣಿಪಾಲದಿಂದ ಅತ್ರಾಡಿಯಿಂದ ಒಳಭಾಗಕ್ಕೆ ಶ್ರೀ ಮಹಾಲಿಂಗೇಶ್ವರ ಮಹಾಗಣಪತಿ ದೇವಸ್ಥಾನಕ್ಕೆ ಭೇಟಿ ನೀಡಿರಿ. ಅಲ್ಲಿ ಉಡುಪಿಯ ಅನಂತೇಶ್ವರನ ನಂದಿಯನ್ನು ಕಾಣಲು ಮರೆಯದಿರಿ.